ಟೂ ಮಚ್ ಆಫ್ ಪ್ಯಾಂಪರಿಂಗ್ ಅನ್ನೋದೇನಿದೆಯಲ್ಲ, ಇದು ಈಗಿನ ಸಮಾಜದಲ್ಲಿ ಮುಂದಿನ ಒಂದು ಜನರೇಷನ್ಗೆ ಘಾತುಕ ಆಗ್ತಾ ಇದೆ. ಟೂ ಮಚ್ ಆಫ್ ಪ್ಯಾಂಪರಿಂಗ್ ಅಂದ್ರೆ ಏನಂತಂದ್ರೆ, ನಾವು ಪಟ್ಟಂತ ಕಷ್ಟನ ನಮ್ಮ ಮಕ್ಕಳಿಗೆ ಕೊಡಬಾರ್ದು. ಅದು ಸರಿಯಲ್ಲ. ಅಂದ್ರೆ ಏನು, ಮಕ್ಕಳಲ್ಲಿ ದುಗುಡನೆ ನೋಡಬಾರ್ದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ. ಯಾರು ಬೈಬಾರ್ದು ನನ್ನ ಮಕ್ಕಳಲ್ಲಿ, ಎಲ್ಲೂ ಅವ್ರ ಮಕ್ಕಳು ಸೋಲ್ಬಾರ್ದು. ಅವ್ನ ಮಗು ಏನ್ ಕೇಳ್ತಾನೋ ಅದು ಕೊಡ್ಸ್ಕೊಡ್ಬೇಕು. ಅವನಿಗೆ ಸೋಲು ಅನ್ನೋದೇನೆ ನಾವು ತೋರಿಸಬಾರ್ದು ಅನ್ನೋದು. ನಾನು ಒಂದು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತೀನಿ, 20 ವರ್ಷ ಮಗುವಾಗೋವರೆಗೂ ಅಷ್ಟೇ ತಂದೆಗಳಾಗಿರ್ತಾರೆ. 20 ವರ್ಷ ಆದ್ಮೇಲೆ ಪ್ರಕೃತಿ ಟೇಕ್ ಓವರ್ ಮಾಡುತ್ತೆ ನಮ್ನೆಲ್ಲಾರನ್ನೂ ಟೇಕ್ ಓವರ್ ಮಾಡೋದು ಪ್ರಕೃತಿ. ನೀವ್ ಎಷ್ಟೇ ಪ್ಯಾಂಪರ್ ಮಾಡಿ 20 ವರ್ಷ ಆದ್ಮೇಲೆ, 20 ವರ್ಷ ಆದ ನಂತರ ಪ್ರಕೃತಿ ತನ್ನ ತರಾಟೆಗೆ ತಗೊಳುತ್ತೆ. ಅಲ್ಲೆಲ್ಲ ನೀವ್ ಹೇಳಿದ್ನೆಲ್ಲ ಕೊಡಲ್ಲ. ನೀವ್ ಕೇಳಿದ್ನೆಲ್ಲ ಎಲ್ಲ ಕೊಡ್ತದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಅಲ್ಲಿ ಕೆಲವು ಸರಿ ನಮ್ಮನ್ನ ಮಣ್ಣು ಮುಗಿಸುತ್ತೆ, ಕೆಲವು ಸರಿ ನಮ್ಮನ್ನ ಎಚ್ಚುತ್ತೆ. ಆಗ ಮಣ್ಣು ಮುಗಿಸಿದಾಗ ಅಥವಾ ನಾವು ಸೋತಾಗ ನಾವು ಮತ್ತೆ ಎದ್ದು ನಿಂತ್ಕೊಳ್ಳುವಂತ ಸ್ಥೈರ್ಯ ಮತ್ತೆ ಸ್ಫೂರ್ತಿ ಬರಬೇಕು ಅಂದ್ರೆ 20 ವರ್ಷದವರೆಗೂ ನಾವು ಆ ಸೋಲುಗಳ ಅನುಭವಗಳನ್ನ ಮತ್ತೆ ನೀತಿ ಪಾಠಗಳನ್ನ, ಮೌಲ್ಯಗಳನ್ನ, ಮೊರಾಲಿಟಿಗಳನ್ನ ಕಲಿಬೇಕು ಅಂದ್ರೆ ಈಗಿನ ಶಿಕ್ಷಕರಲ್ಲಿ ಆ ಶಿಕ್ಷಕರ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ